ಮೈ ತಣ್ಣಗಾಗೋ ಹೊತ್ತಿನಲ್ಲಿ ಬಿಸಿ ನೀರು ಕುಡಿದೆ ಕುದಿಯೋ ರಕ್ತ ಹೀರ್ತಿರೋ ಅವನು ಸಾಮಾನ್ಯ ಮುದುಕ ಅಲ್ಲ. ಏಟು ತಿಂದು ಬದುಕಿರೋ ವಯಸ್ಸಾದ ಹುಲಿ. ಹುಲಿ ಬೇಟೆ ಅಂದ್ರೆ ನನಗೂ ಇಷ್ಟ. ನಿನ್ನಿಷ್ಟಕ್ಕೆ ಸಿಗೋನಲ್ಲ ಸರ್ ಅವನು. ಅವನಿಗೆ ಎಲ್ಲಾ ಟ್ರಿಕ್ಸು ಗೊತ್ತಿದೆ. ಅವನೊಬ್ಬ ಡೆಡಿಕೇಟೆಡ್ ಎಕ್ಸ್ ಪೊಲೀಸ್ ಆಫೀಸರ್ ಅನ್ನೋದನ್ನ ಮಾತ್ರ ಮರಿಬೇಡಿ. ಪ್ರೆಸೆಂಟ್ ಕೊಟ್ಟು ಪರ್ಮನೆಂಟ್ ಆಗಿದ್ದವ್ರನ್ನೆಲ್ಲ ಪರಮಾತ್ಮನ ಪಾದ ಸೇವೆ ಮಾಡಕ್ ಕಳಿಸಿದ್ದೀನಿ. ಇನ್ನು ಈ ಎಕ್ಸ್ ನ ಫಿಕ್ಸ್ ಮಾಡೋದು ಎಷ್ಟತ್ರಿ? ಬಲೆನ ನೀವು ಬೀಸ್ತಿರೋ ಇಲ್ಲ ನಾನ್ ಬೇಯಿಸ್ಲೋ? ನೀವ? ಎಸ್, ನಾನೇ. ಆಸೆ ಇರೋ ಮನುಷ್ಯನಿಗೆ 100 ಕಾಲಂತೆ, ಜರಿಗಿದ್ದ ಹಾಗೆ. ಅದರಲ್ಲಿ 1 ಕಾಲ್ ಸಿಕ್ಕರು ಸಾಕು, ಅವನು ಸತ್ ಹಾಗೆ. ಅಂದ್ರೆ ಇದೆಲ್ಲ ಹೈಕಮಾಂಡ್ ಭಾಷೆ ರೀ, ನಿಮಗೆ ಅರ್ಥವಾಗೋದಿಲ್ಲ. ಆ ಆಂಟೋನಿಗಿರೋ ವೀಕ್ನೆಸ್ಗಳು ಯಾವ್ದಾವ್ದು ಹೇಳಿ? ಇದ್ದದ್ದೇ ಒಂದು, ಅವಳು ಸತ್ತೋದಲ್ಲ. ಸತ್ತೋರ್ ಸಮಾಧಿ ಪಕ್ಕ ಕೂತ್ಕೊಂಡು ಯಾಕ್ರೆ ಹೇಳ್ತೀರಾ? ಜೀವ ಹಿಂಡೋಕೆ ಜೀವಂತ ವ್ಯಕ್ತಿ ಬೇಕ್ರಿ. ಈಗ ಅವನ ಜೀವ ಯಾರ ಕೈಲಿದೆ ಮೊದಲು ಅದನ್ನ ಹೇಳಿ. ಅವನ್ ಶಿಷ್ಯ ಒಬ್ಬ ಇದ್ದಾನೆ, ನಮ್ಮ ಖರಾಮ್ ಸುಧೀರ್. ಯಾರು? ಓಹ್, ಅವನಾ? ನೀರಿಲ್ದೆ ಉಪಯೋಗಿಸ್ಕೋ ಅಂತ ಮುಖದ ಮೇಲೆ ಪೇಪರ್ ಎಷ್ಟೋದಂತ ಹೇಳಿದ್ರಲ್ಲ, ಅವನ್ ತಾನೆ? ಆಹಾ, ಏನ್ ಐಡಿಯಾ ಕೊಟ್ರಿ ನಿಮ್ಮ ತಲೆ. ಅಲ್ರಿ, ಅವನ್ನ ಹಿಡಿದು ಹಿಂಸೆ ಕೊಟ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ತಿರುಗಿಬಿಡುತ್ತೆ. ಆಮೇಲೆ ಎಲ್ರು ನಿಮಗಷ್ಟೇ ಅಲ್ಲ, ನನಗೂ ಕೊಡ್ತಾರೆ, ತಗೊಳ್ಳಿ, ನೀರಿಲ್ದೆ ಇದ್ದಾಗ ಉಪಯೋಗಿಸ್ಕೊಳ್ಳಿ ಅಂತ. ಮತ್ತಿನ್ಯಾರು ಇಲ್ವಲ್ಲ? ಯಾಕ್ರಿ ಇಲ್ಲ? ಯಾಕಿಲ್ಲ? ಇದ್ದೇ ಇರ್ತಾರೆ. ಮೊದ್ಲು ಅವ್ರನ್ನ ಹುಡುಕಿ. ಅದು ಅವನ ಕತ್ತಿ ನನ್ನ ಮಗನ ಎದೆ ಸೀಳೋದ್ರೊಳಗಾಗ್ಬೇಕು. ಹುಡುಕಿದ್ರೆ ನಿಮಗ್ ಬಡ್ತಿ, ಬಹುಮಾನ. ಇಲ್ಲ, ನಿದ್ದೆ ಮಾಡೋಕೆ ಅಂತ ಮಲಗೋ ನೀವು ಮತ್ತೆ ಎದ್ದೇಳಲ್ಲ, ಜ್ಞಾಪಕ ಇಟ್ಕೊಳ್ಳಿ. It's hell. Bloody bastard. I will kill that sucker. Hey, Mickey, tell me, where the hell on earth you're going to find him? I don't know. Just I want to kill that old man. He killed our Chucky. He killed him. ಯಾಕೆ ಗೊತ್ತಾ? ನಾವು ಹೆದರ್ಕೊಂಡು ಕನ್ಫೆಸ್ ಮಾಡ್ಕೊಳ್ತೀವಿ ಅಂತ. ಬಟ್ we won't. We will live. Yeah. We will live a happy life. Happy life? My foot. ಈಗ ಕೆಳಗಿಳಿದು ಓಡಾಡೋ ಧೈರ್ಯ ಇಲ್ಲದೆ ಯಾರ ಕುತ್ತಿಗೆಗೆ ಯಾವಾಗ ಕತ್ತಿ ಬೀಳುತ್ತೋ ಅಂತ ಭಯ ಪಡ್ತಾ ಇಲ್ಲ ಅನ್ಸ್ಕೊಂಡು. ನೋ, ಐ ಡೋಂಟ್ ವಾಂಟ್ ಟು ಲಿವ್ ಲೈಕ್ ಎ ಕ್ರೋ ಆನ್ ದಿಸ್ ಬ್ಲಡಿ ಟೆರಸ್. ಐ ಆಮ್ ಗೋಯಿಂಗ್ ಔಟ್. ತಮಾಷೆ ಮಾಡ್ತೀಯಾ? Hi, folks. How is it? Oh, you son! Magic! ಓಡ್ತೀಯಾ? ಈಗ? No, please, leave me out. Let's have a bath, please.
ಕೊಲೆ ಕೊಲೆ. ಮೊಲೆ ಹಾಲು ಕುಡಿಯೋ ಮಗು ಬಾಯಲ್ಲೂ ಅದೇ, ಚಟ್ಟ ಹತ್ತಕ್ ಮುಲ್ಕಾಡ್ತಾ ಇರೋ ಮುದುಕರ ಬಾಯಲ್ಲೂ ಅದೇ. ಕೊಲೆ ಕೊಲೆ ಕೊಲೆ. ಹೆದರಬೇಡಿ, ಗುರಿ ಇಟ್ಟಿದ್ದು ನಿಮಗಲ್ಲ, ಆ ಮುದಿ ಹಂದಿನ ಕೊಲ್ಲೋಕೆ ಏಮಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಲೋ, ಯಾರು? ನಿನ್ ಬಾಳಿನ ಯಮ. ಫೋನ್ನಲ್ಲಿ ಹೆದರಿಸ್ತೀನೋ ಮುದಿಯ? ಗಂಡಸಾಗಿದ್ರೆ ಎದುರ್ಬ. ನೀನ್ ತೋಡಿದ ಗುಂಡಿಯಲ್ಲಿ ನಿನ್ನೆ ಕೊಂದು ಹೂತಾಕ್ಲಿಲ್ಲ, ನಾನ್ ನಮ್ಮ ಅಪ್ಪನ ಹುಟ್ಟಿದ ಮಗನೇ ಅಲ್ಲ. ನಿಮ್ಮ ಅಪ್ಪನು ಯಾವ್ದೋ ಹುಚ್ಚಿನಾಗಿ ಹುಟ್ಟಿದಾನೆ ಅಂದ್ಮೇಲೆ ಇನ್ನಿನ್ ಯಾವ ಪ್ರಾಣಿ ಹುಟ್ಟಿರ್ಬೇಕು ಹೇಳು? ಏನಂತಿದಾನೋ? ಮುದಿಯ ತಲೆ ಎಲ್ಲ ಹಾಡ್ತಿದ್ದಾನೆ. ನೀವೇ ಮಾತಾಡಿ. ಹಲೋ, ಯಾವ ತೀರ್ಮಾನಕ್ಕೆ ಬಂದ್ರಿ? ನಿಮ್ ಮಗನ್ನ ಜೈಲಿಗೆ ಕಳಿಸ್ತೀರಾ ಇಲ್ಲ ಹೆಣ ಹೊರ್ತೀರಾ? ಎರಡೂ ಇಲ್ಲ ಕಣೋ. ನಿನ್ ಹೆಣ ಹೂತಾಕೋಕೆ ಜಾಗ ಹುಡುಕಿದ್ದೀನಿ. ಹಾಗಾದ್ರೆ ನೀವು ಕನ್ಫರ್ಸ್ ಮಾಡ್ಕೊಳಲ್ವಾ? ಅದು ತಿರುಪತಿ ತಿಮ್ಮಪ್ಪನ ಹಣೆಗೂ ಸಾಧ್ಯ ಇಲ್ಲ. ಹೌದಾ? ಅದೇ ತಿರುಪತಿ ತಿಮ್ಮಪ್ಪನೇ ಹೇಳ್ ಕಳ್ಸಿದ್ದಾನೆ, ನೀವೆಲ್ಲ ಲಡ್ಡು ತಿಂದು ಬಹಳ ವರ್ಷಗಳಾಗೋಯ್ತು, ನನ್ನ ಹತ್ರ ಕಳಿಸು ಅಂತ. ಸ್ನಾನ ಮಾಡಿ ರೆಡಿಯಾಗಿರಿ, ಕಾರ್ಪೊರೇಷನ್ ಲಾರಿ ಕಳಿಸ್ತೀನಿ. ಏನಂತಾನೆ? ನಮ್ಮ ಹೆಣ ಹೊರಕ್ಕೆ ಕಾರ್ಪೊರೇಷನ್ ವ್ಯಾನ್ ಕಳಿಸ್ತಾನಂತ. ಅದ್ರಲ್ಲಿ ನಾನು ಹೋಗಲ್ಲ, ನಿಮ್ಮನ್ನು ಕಳಿಸ್ತೀನಿ. ಸಾರ್ ಮತ್ತಿನ್ನೇನ್ರಿ? ಅವತ್ತೇ ಬಡ್ಕೊಂಡೆ, 100 ಕಾಲಲ್ಲಿ 1 ಕಾಲ್ ಹಿಡೀರಿ, ಅವನು ಸತ್ತ ಹಾಗೆ ಅಂತ. ಹಿಡಿದ್ರೇನು? ಹಾವಿಗೆ ಕಾಲಲ್ಲಿರುತ್ತೆ ಸರ್. ಕಾಲ್ ಬೇಡ್ರಿ, ಹಲ್ಲು ಇಲ್ವೇನ್ರಿ? ಇದೆ, ಅದ್ರ ಜೊತೆ ದೇಹನೂ ಇದೆ. ಅಷ್ಟು ಸಾಕು, ಮೆಕ್ಕಿದ್ದು ಇದಕ್ ಬಿಡಿ. ಹಿಡಿದಿದ್ದೆ ಹಠ ಅಂತ ಇಷ್ಟುದ್ದ ಈ ಪುಟಗೋಸಿ ಪಿಟಿ ಪಿಟಿ ಇಟ್ಕೊಂಡು ಯಾಕೋ ಮಾತಾಡ್ತೀಯ? ನನ್ನ ಹತ್ರ ಇದಕ್ಕಿಂತ ದೊಡ್ಡದು ಡಬಲ್ ಬ್ಯಾರಲ್ ಗನ್ನೇ ಇದೆ. ಅದಕ್ಕೆ ಸಿಗದೆ ಇದ್ದವನು ಇದಕ್ಕೆ ಹೇಗೋ ಸಿಗ್ತಾನೆ? ಬೇಟೆಗೆ ಸಿಗೋನಲ್ಲ ಅವನು. ಮೊದಲು ಕೆಡ್ಡಾಡಿ ಗುಂಡಿ ಕೆಡಬೇಕು, ಆಮೇಲೆ ಹಾಯ್ ಗ್ರಾಂಡ್ ಪಾ. ಹಾಯ್ ಮಾಮ. Hi. ಏನಿದು? ವಾವ್, ಮೈ ಬರ್ತ್ಡೇ ಕೇಕ್. ಯು ಆರ್ ಗ್ರೇಟ್ ಗ್ರಾಂಡ್ ಪಾ, ಗ್ರೇಟ್. ಹೌದು, ನಿಮ್ ಮಮ್ಮಿ ನಿನ್ಗೆ ಏನ್ ತಂದಿದ್ದಾಳೆ ಗೊತ್ತಾ? ವಾಟ್? ಗೆಸ್. ಅನ್ ಸುಜುಕಿ ಬೈಕ್. ರೈಟ್. ವಾವ್, ಥ್ಯಾಂಕ್ ಯು ಮಾಮ. ಅವಳೆಲ್ಲ ಇದ್ದಾರೆ. ವಿನಯ್, ವಾಟ್ ಹ್ಯಾಪನ್ ಟು ಯು? ಯಾರಿದ್ದಾರೆ ಅಲ್ಲಿ? He's a killer. ಅವನೊಬ್ಬ ಕೊಲೆಗಾರ. He will kill me. He will kill me. ಯಾರಲ್ಲಿ? ಹೊರಗೆ ಬನ್ನಿ. I say come out. ಯಾರಲ್ಲಿ? ಹೊರಗೆ ಬನ್ನಿ. ಓಡಕ್ ಪ್ರಯತ್ನ ಪಟ್ಟರೆ ಶೂಟ್ ಮಾಡ್ಬಿಡ್ತೀನಿ. ನಾನೇ ನಿನ್ನ ಮಗನ್ನ ಕೊಲ್ಲಕ್ ಬಂದಿದ್ದೀನಿ. ಕಾರಣ ನಿನ್ನ ಮಗ ಮತ್ತೆ ಅವನ ಫ್ರೆಂಡ್ಸ್ ನನ್ನ ಮಗಳ ಮೇಲೆ ಅತ್ಯಾಚಾರ ನಡೆಸಿ ಕೊಂದು ಹಾಕ್ಬಿಟ್ರು. ನಾನು ಇದು ನಂಬಲ್ಲ. ನನ್ ಮಗ ಅಂಥವನಲ್ಲ. ಕೊಲೆ ಮಾಡಿರೋದು ನಿಜ ಆದ್ರೆ ಪೊಲೀಸ್ನವರು ನಿನ್ನ ಯಾಕೆ ಹಿಡಿದಿಲ್ಲ? ಆಗ ನಿನ್ ಕೇಸ್ನಲ್ಲಿ ನಿನ್ನ ಮಗಳು ಫೋನ್ ಮಾಡಿ ನನಗೆ ಟ್ರಾನ್ಸ್ಫರ್ ಆಯ್ತು. ಆ ಕೇಸ್ನೇ ಮುಚ್ಚಾಕ್ಬಿಟ್ರಿ. ಈಗ ನಿನ್ ಮಗನ ಕೇಸ್ನಲ್ಲಿ ಒಬ್ಬ ಮಿನಿಸ್ಟರ್ ಮಗ ಇನ್ವಾಲ್ವ್ ಆಗಿದ್ದಾನೆ. ಅದಕ್ಕೆ ಈ ಕೇಸ್ನ ಮುಚ್ಚಾಕ್ಬಿಟ್ರಿ. ಈಗ ನೀನ್ ಫೋನ್ ಮಾಡಿ ನನ್ನನ್ನು ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಯು ಕ್ಯಾನ್ ಡೂ ನಥಿಂಗ್. ಅದು ನಿನ್ನ ಭ್ರಮೆ. ಈಗ ನಿನ್ನ ಪ್ರಾಣ ನನ್ನ ಕೈನಲ್ಲಿದೆ. ಸ್ಟೇ ವೇರ್ ಯು ಆರ್. ಡ್ಯಾಡಿ, ನೀವು ಮತ್ತೆ ತಪ್ಪು ಮಾಡ್ತಿದ್ದೀರಾ.
ಟು ಯರ್ ಈಸ್ ಹ್ಯೂಮನ್ ಡಿಯರ್. ಜಗತ್ತಲ್ಲಿ ಯಾರು ತಪ್ಪು ಮಾಡೋದಿಲ್ಲ ಹೇಳು? ನನ್ನ ಮೊಮ್ಮಗನು ತಪ್ಪು ಮಾಡಿರಬಹುದು. ಹಾಗಂತ ತಪ್ಪು ಮಾಡೋದನ್ನೆಲ್ಲ ಕೊಲ್ತಾ ಕೂತ್ರೆ ಹೆಣಗಳ ರಾಶಿ ಹಾಕೊಂಡು ವ್ಯಾಪಾರ ಮಾಡ್ಬೇಕಾಗತ್ತಷ್ಟೇ. ನೋಡು, ಒಳ್ಳೆ ಮಾತಲ್ಲಿ ಜಾಗ ಖಾಲಿ ಮಾಡು, ಇಲ್ಲದೆ ಹೋದ್ರೆ ನಿನ್ನ ಹೆಣ ಬೀಳುತ್ತೆ. ಸ್ಟಾಪ್ ಇಟ್ ಡ್ಯಾಡಿ. ನಿಮ್ಮನ್ನು ಉಳಿಸ್ಕೊಂಡು ನಾನ್ ಕಷ್ಟ ಪಡ್ತಿರೋ ಸಾಲ್ದ? ಅಂದ್ರೆ ವಿನಯನ ಜೈಲಿಗೆ ಕಳ್ಸು ಅಂತ ಹೇಳ್ತಾ ಇದೀಯಾ? ಅವನ್ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು. ನಾವು ಅವನನ್ನ ಜೈಲಿಗೆ ಕಳ್ಸೋದಕ್ಕೆ ನಾನು ಒಪ್ಪೋದಿಲ್ಲ. ಹಾಗಾದ್ರೆ ಅವ್ನ್ ಸಾಯ್ಲಿ ಅಂತೀರಾ? ಸಾಯೋದು ಅವನಲ್ಲ, ಈ ದರಿದ್ರ ಹುಳ. ಡ್ಯಾಡಿ, ಡ್ಯಾಡಿ, It's my turn. ಪ್ಲೀಸ್. Quiet. Be quiet. ಆಂಟನಿ, ಆಂಟನಿ, ಎಲ್ಲ ಹೋಗ್ತಿದ್ದೀರಾ? ಆಂಟನಿ, ಆಂಟನಿ, ದಯವಿಟ್ಟು ಅವನ್ನ ಕೊಲ್ಬೇಡಿ. ಅವನು ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ? ನಾನ್ ಬದುಕಿರೋದೇ ಅವನಿಗೋಸ್ಕರ. ನಾನ್ ಬದುಕಿರೋದು ಅವನ್ನ ಕೊಂದು ನ್ಯಾಯ ಕಡಿಸೋಕ್ಕೋಸ್ಕರ. ನಿಮಗ್ ನ್ಯಾಯ ತಾನೇ ಬೇಕು. ನಾನು ಅವನ್ನ ಜೈಲಿಗೆ ಕಳಿಸ್ತೀನಿ, ಶಿಕ್ಷೆ ಅನುಭವಿಸ್ಲಿ. ಆದ್ರೆ ಅವನ್ನ ಕೊಂದು ನನ್ನ ಕರಳಿಗೆ ಬೆಂಕಿ ಹಚ್ಚಬೇಡಿ ಪ್ಲೀಸ್ ಆಂಟನಿ. ರೈಟ್, 2 ದಿವಸ ಟೈಮ್ ಕೊಡ್ತೀನಿ. ನಿನ್ನ ಮಗ ಕನ್ಫೆಸ್ ಮಾಡ್ಕೊಂಡು ಜೈಲಿಗೆ ಹೋಗ್ಬೇಕು. ಅಕಸ್ಮಾತ್ ಅವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನೀನೇ ಆಗ್ಲಿ ನಿನ್ ತಂದೆ ಆಗ್ಲಿ ಪ್ರಯತ್ನ ಪಟ್ರೆ ನಾನು ಯಾರನ್ನೂ ಉಳಿಸಲ್ಲ, ಇನ್ಕ್ಲೂಡಿಂಗ್ ಯು. ಐ ಮೀನ್ ಇಟ್. ಅಶ್ವಿನಿ, ಏನಾಗಿದೆ ನಿನಗೆ? ವಯಸ್ಸಿ ಬಂದ ಮಗನ ಮೇಲೆ ಕೈ ಮಾಡಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಒಬ್ಬ ತಾಯಿ ಆದವಳು ಇನ್ನೇನ್ ಮಾಡ್ಬೇಕು? ಮಗ ವಯಸ್ಸಿಗೆ ಬಂದಿದ್ದಾನೆ ಅಂತ ದಾರಿಲಿ ಹೋಗೋ ಹುಡುಗಿರ್ನೆಲ್ಲ ಕರ್ಕೊಂಡು ಬಂದು ಇನ್ನು ತಲೆ ಹಿಡಿಬೇಕಾ? ಅಶ್ವಿನಿ, ಆರ್ ಯು ಮ್ಯಾಡ್? ಈಗೇನಾಗಿದೆ ಅಂತ ಹೀಗೆ ಮಾತಾಡ್ತಿದ್ಯಾ? ಇನ್ನೇನಾಗ್ಬೇಕು? ನಾನ್ ಸುಖ ಪಡೋದಕ್ಕೆ ನೀವಿಬ್ರು ಇನ್ನೇನು ಉಳಿಸಿದ್ದೀರಿ? ನೀವೊಬ್ಬ ಸಭ್ಯಸ್ಥ ಅಂತ ತಿಳ್ಕೊಂಡು ನಿಮ್ಮನ್ನ ಉಳಿಸ್ಕೊಳಕ್ ಹೋಗಿ ನನ್ನ ಹಣೆ ಕುಂಕುಮ ಹಚ್ಬೇಕಾಗಿದ್ದ ಅಂತ ನೀನ್ ಕಳ್ಕೊಂಡೆ. ಮಗಳ ಹೆಣ ಬಿದ್ರೂ ಪರವಾಗಿಲ್ಲ, ಹಣ ಮಾಡ್ಬೇಕು ಅನ್ನೋ ಹಠದಲ್ಲಿ ಬಿಸ್ನೆಸ್ ಮೆನ್ ಮುಖವಾಡ ಹೊತ್ಕೊಂಡು ತಿರುಗ್ತಿದ್ದು ಒಬ್ಬ ತನೆ ಹಿಡುಕನ್ನ ನನ್ ಕುತ್ತಿಗೆ ಕಟ್ಟಿ ಕಣ್ಣೀರಲ್ಲಿ ಕೈ ತೊಳೆ ಹಾಗೆ ಮಾಡ್ಬಿಟ್ರೆ. ನಿಮಗ್ ವಯಸ್ಸಾಯ್ತಲ್ಲ ಅಂತ ಫ್ಯಾಕ್ಟ್ರಿ ಜವಾಬ್ದಾರಿನ ನಾನ್ ವಹಿಸ್ಕೊಂಡು ನನ್ ಮಗನ ಜವಾಬ್ದಾರಿನ ನಿಮಗ್ ವಹಿಸಿದ್ದಕ್ಕೆ ನೀವ್ ನನಗೆ ಕೊಟ್ಟಿದ್ದೇನು? ಒಬ್ಬ ಅತ್ಯಾಚಾರಿನ, ಒಬ್ಬ ಕೊನೆಗಾರನ? ನನಗ್ ನನ್ ಮಗ ಬೇಕು ಡ್ಯಾಡಿ. ಐ ವಾಂಟ್ ಮೈ ಸನ್. ನನಗ್ ಮಗ ಬೇಕು. ಮಮ್ಮಿ 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 ಅಂತ ಓಡ್ ಬಂದು ನನ್ನ ತಪ್ಕೊಂಡು ಕೂಸ್ಮರಿ ಮಾಡ್ತಿದ್ ನನ್ ಮಗ ಬೇಕು ಡ್ಯಾಡಿ. ನನ್ ಮಗ ಬೇಕು. ಮಮ್ಮ, ನೀನಿಷ್ಟು ನೊಂದಿದ್ಯಾ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನ್ನ ಅರ್ಥ ಮಾಡ್ಕೊಳ್ದೆ ತಪ್ಪಾಡ್ಬಿಟ್ಟೆ, ಕ್ಷಮಿಸ್ಬಿಡು ಬಾಬಾ. ನಿನ್ನ ಕಣ್ಣೀರು ಓಡಿಸೋ ಮಗ ನಾನಾಗ್ಲಿಲ್ಲ. ಅಟ್ಲೀಸ್ಟ್ ಅಂತೊಳಗೆ ನ್ಯಾಯ ತೋರಿಸ್ಕೊಡೋ ಮಗ ನಾನಾಗ್ತೀನಿ. ನಾನ್ ಶಿಕ್ಷೆ ಅನುಭವಿಸ್ತೀನಿ. ಹೌದು ಮಮ್ಮ, ಅಷ್ಟು ಬಾರದೆ ಹೋದ್ರೆ ನಿನ್ನ ಮಗನಾಗ ಹುಟ್ಟಿ ಏನು ಪ್ರಯೋಜನ ಮಮ್ಮ? ಆರ್ ಯು ಕ್ರೇಜಿ? ನಿಮ್ ಮಗ ಕೊಲೆನೇ ಮಾಡಿಲ್ಲ ಅಂದ್ಮೇಲೆ ಶಿಕ್ಷೆ ಅನುಭವಿಸೋ ಪ್ರಶ್ನೆನೇ ಹೇಳಲ್ವೇ? ಪ್ರಶ್ನೆನೂ ಇದೆ, ಉತ್ತರನೂ ಇದೆ. ಆದ್ರೆ ಒಬ್ಬ ಮಂತ್ರಿಮಾನ ಬೀದಿಗೆ ಬರುತ್ತೆ ಅಂತ ಹೇಸಿಗೆ ಮೇಲೆ ಮಣ್ಣುಚ್ಚಕ್ ಪ್ರಯತ್ನ ಪಡ್ತಿದ್ದೀರಾ. ಕ್ಯಾನ್ ಯು ಪ್ರೂವ್ ಇಟ್? ಸಾಕ್ಷ್ಯ ಏನಿದೆ ನಿಮ್ಮ ಹತ್ರ? ನನ್ನ ಕನ್ಫೆಷನ್ ಸಾಲ್ದ? ಕನ್ಫೆಸ್ ಮಾಡ್ಕೊಂಡ ತಕ್ಷಣ ಕಾನೂನು ಕಣ್ಣು ಮುಚ್ಕೊಂಡು ಶಿಕ್ಷೆ ಕೊಡೋದಿಲ್ಲ ಮಿಸ್ಟರ್ ವಿನಯ್. ಇಟ್ ಡಿಮಾಂಡ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂಡ್ ಐ ವಿಟ್ನೆಸ್. ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮಿಸಸ್ ಅಶ್ವಿನಿ, ಫಸ್ಟ್ ಆಫ್ ಆಲ್ nobody has filed a complaint. So, according to law, ಒಬ್ಬ ನಿರಪರಾಧಿನ ಅರೆಸ್ಟ್ ಮಾಡೋ ಹಕ್ಕು ಖಂಡಿತ ನಮಗಿಲ್ಲ. ಆದ್ರೆ ಕೇಸ್ ಫೈಲ್ನ ಸುಟ್ಟಾಕೋ ಹಕ್ಕು ನಿಮಗಿದೆ. ನೀವ್ ಹೇಗೆ ಅರೆಸ್ಟ್ ಮಾಡಲು ನಾನು ನೋಡ್ತೀನಿ. ನನ್ ಮಗ ಆಂಟನಿ ಕೈಯಲ್ಲಿ ಸಾಯಲ್ಲ, ಕಾನೂನು ಪ್ರಕಾರನೇ ಶಿಕ್ಷೆ ಅನುಭವಿಸ್ತಾನೆ. ಐ ನೋ ಹೌ ಟು ಗೆಟ್ ಜಸ್ಟಿಸ್. ಐ ವಿಲ್ ಪುಟ್ ದಿಸ್ ಕೇಸ್ ಬಿಫೋರ್ ಸಿಎಂ. ನಾನು ಮಾಡಬೇಕು ಅಂತಿದ್ದ ಕೆಲಸನ ಅವರಾಗಲೇ ಮುಗಿಸಿದ್ದಾರೆ. ಯುವರ್ ಸನ್ ಇಸ್ ಸೇಫ್ ಅಶ್ವಿನಿ. ಕಾನೂನಿಂದ, ಆಂಟನಿ ಕೈಯಿಂದ ಅಲ್ಲ. ಇದನ್ನೇ ಮುಚ್ಚಾಕ್ದವ್ರಿಗೆ ಅವನನ್ನು ಮುಚ್ಚಾಕೋದು ಯಾವ ಮಹಾ? ದೇ ವಿಲ್ ಡೂ ಇಟ್ ಜಸ್ಟ್ ಲೈಕ್ ದಟ್. ಡ್ಯಾಡಿ, ನಿಮಗ್ ಮನುಷ್ಯತ್ವನೇ ಇಲ್ವಾ?
ಮನುಷ್ಯತ್ವ ಇದ್ದಿದ್ರೆ ಈ ದುಡ್ಡು ದೊಡ್ಡಸ್ಗೆ ಹೇಗ್ ಸಾಧ್ಯ? ಬೆಂಕಿ ಹಚ್ಚಿದೆ ನಿಮ್ ದುಡ್ಡಿಗೆ ದೊಡ್ಡ ಸ್ಕೀಗೆ. ಹಲೋ, ಯಾರು? ಸ್ವಲ್ಪ ಜೋರಾಗಿ ಮಾತಾಡಿ. ಹಾ, ಆಂಟೋನಿ. ಹೌದು, ನಾನು ಅಶ್ವಿನಿ ಮಾತಾಡ್ತಿರೋದು. ನಾನು ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡ್ಬೇಕು. ಎಲ್ಲಿದ್ದೀರಿ? ಒಂದ್ ನಿಮಿಷ. ಹಾ, ಹೇಳಿ. ಸರಿ, ಹಾ, ನಾನು ಈಗ್ಲೇ ಅಲ್ಲಿಗೆ ಬರ್ತಿದ್ದೀನಿ. ಹೌದು, ಬರ್ತಿದ್ದೀನಿ. ಹಾ, ವಿನಯ್ ಮಾಮ, ನೀನೆಲ್ಲೂ ಹೋಗ್ಬೇಡ, ಮನೇಲೇ ಇರು. ನಾನು ಈಗ ಬಂದ್ಬಿಡ್ತೀನಿ. ಹಾ, ವಿನಯ್, ನೀನು ನಿಜಕ್ಕೂ ಶಿಕ್ಷೆ ಅನುಭವಿಸೋದಕ್ಕೆ ತಯಾರಿದೀಯಾ? ಬುಲ್ಶಿಟ್. ಶಿಕ್ಷೆ ಭಿಕ್ಷೆ ಇದೆಲ್ಲ ನನ್ನ ನಕ್ಷೆಯಲ್ಲೇ ಇಲ್ಲ. ಮಮ್ಮ ಮೂಲಕ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಕಮಿಷನರ್ಗೆ ಮೆಸೇಜ್ ಕೊಟ್ಟು ಅವನ್ನ ಹಿಡಿಸೋಕೆ ಜಸ್ಟ್ ಐ ಪ್ಲೇಡ್ ಎ ಟೂಟಿ ಫ್ರೂಟಿ ಡ್ರಾಮಾ. ಹೌ ಇಸ್ ಇಟ್, ಓಲ್ಡ್ ಮ್ಯಾನ್? ಇದ್ರಲ್ಲಿ ನನ್ನ ತಪ್ಪೇನು ಇಲ್ಲ ಅಂತಾನೆ. ನಮಗ್ ನ್ಯಾಯ ಬೇಕು ನಿಜ. ಆದ್ರೆ ನನ್ಗಾಗ್ತಿರೋ ಅನ್ಯಾಯ, ನನ್ಗೆ ಯಾಕೆ ಶಿಕ್ಷೆ? ಬೇಡ ಅಂತಾನೆ, ಬೇಡ ಅಂತಾನೆ. ದಯವಿಟ್ಟು ನನ್ನ ಮಗನ್ ಕೊಲ್ಬೇಡಿ. ನಾನು ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ. ಮತ್ತೆ ಹೋಗ್ತೀನಿ. ಒಂದೆರಡು ದಿವಸ ನನಗೆ ಅವಕಾಶ ಕೊಡಿ ಪ್ಲೀಸ್ ಆಂಟನಿ, ಪ್ಲೀಸ್. ಆಮೇಲೆ ಮಿಸ್ ಆಂಟೋನಿ, ಒಳ್ಳೆ ಮಾತಲ್ಲಿ ಸರೆಂಡರ್ ಆದ್ರೆ ಪ್ರಾಣ ಉಳಿಯುತ್ತೆ, ಇಲ್ಲ ನನ್ ಗುಂಡಿಗೆ ಬಲಿ ಆಗ್ತೀಯಾ? ಮಿಸಸ್ ಅಶ್ವಿನಿ, ಈಗ ನೀವು ಆಂಟೋನಿ ಪ್ರೊಟೆಕ್ಟ್ ಮಾಡಿದ್ರೆ ನಾಳೆ ನಿಮ್ ಮಗ ಸಾಯ್ತಾನೆ. ಈಗ ಇವನ್ ಸತ್ರೆ ನಿಮ್ ಮಗ ಉಳಿತಾನೆ. ಯಾರ್ ಬೇಕು ನಿಮ್ಗೆ? Why don't you save your son? ಇಲ್ಲ, ಸಾಯೋದು ನನಗಿಷ್ಟ ಇಲ್ಲ. ಈ ಸಂಚು ಯಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಿಸಸ್ ಅಶ್ವಿನಿ, ಐ ವಾರ್ನಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್. ನಾನು 10 ಅನ್ಸೋದ್ರೊಳಗಾಗಿ ನೀವು ಈ ಕಡೆ ಬರ್ಬೇಕು, ಇಲ್ಲ ನೀವು ನನ್ ಗುಂಡಿಗೆ ಬಲಿ ಆಗ್ತೀರಾ. ಒನ್, ನನ್ನ ಅರ್ಗೊಂಡು ಹಾಕಲ್ಲ. ನಾನು ನಿಮಗೆ ಅಡ್ವಾಗಿ ನಿಂತಿರ್ತೀನಿ. ಇಲ್ಲಿಂದ ತಪ್ಪಿಸ್ಕೊಡಿ. ಅಶ್ವಿನಿ, ಫಾರ್ ಗಾಡ್ ಸೇಕ್, ಹೋಗಿ.
Cheers. Cheers. Hi, Mama. How is your good old boyfriend? Is he dead or alive? ಅವನ್ನ ಸುಡೋದಕ್ಕೆ ಸೌದೆ ಇಲ್ವಂತೆ ಕಣ. Poor Mama. A very, very sentimental Bahama. My Mama. ಹೌದು, ನಮ್ಮಂತ ಅರಿಸ್ಟ್ರೋಕ್ರಾಟ್ ಸೆಟಪ್ ನಲ್ಲಿ ಅಳುಮುಂಜಿ ನೀನ್ ಯಾಕೆ ಹುಟ್ಟಿದೆ? ಹುಟ್ಟಬಾರದಾಗಿತ್ತು ಕಣ, ಹುಟ್ಟು ಬಿಟ್ಟೆ. ಅದು ಈ ಧನಪಿಶಾಚಿ ಮಗಳಾಗಿ, ನಿನ್ನಂಥ ಹಡದೆ ನಾಯಿಗೆ ತಾಯಿಯಾಗಿ. ನನ್ಗೀಗ ಗೊತ್ತಾಯ್ತು, ಹೆಣ್ಣು ಮಕ್ಕಳನ್ನೇ ಅಲ್ಲ, ಆ ದೇವರನ್ನೇ ಹೆತ್ತರು ಕಣ್ಣೀರ್ ಹಾಕೋ ತಪ್ಪಲ್ಲ ಅಂತ. So sad. So sad. I really pity you, Mama. ಇನ್ಮೇಲೆ ದುಃಖ ಪಡಬೇಕಾದ್ದು ನನ್ ಬಗ್ಗೆ ಅಲ್ಲ ಕಣೋ, ನಿನ್ ಪ್ರಾಣದ ಬಗ್ಗೆ. ನೀನ್ ಆಡಿದ್ದು ನಾಟಕ ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ನಿನ್ ತಲೆ ಭೂಮಿಗುರುಳುತ್ತೆ. ಯಾಕೆ ಗೊತ್ತಾಗುತ್ತೆ? ನಾನೀಗ ಬಿಟ್ಲಲ್ಲ ಗಾಳಿ, ಅದು ಹೋಗಿರತ್ತ? ಪ್ರಾಣ ಭಿಕ್ಷೆ ಬೇಡದೊಳಗೆ ಪ್ರಾಣ ತೆಗಿ ಅನ್ನೋದು ಕಷ್ಟ ಆಗಲ್ಲ ಕಣೋ. ನಿನ್ನ ನಾನೇ ಬಲಿ ಕೊಡ್ತೀನಿ. ಆದ್ರೆ ನಿನ್ ಪ್ರಾಣ ನಾನ್ ತೆಗಿತೀನಿ. ನಿನ್ನ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಅವನಿರೋ ಜಾಗ ಯಾವುದು ಅಂತ ನಿನ್ ಬಾಯಿಲೆ ಬಿಡಿಸ್ತೀನಿ. ನಡಿಯೇ. ಹೊಡಿ ಹೊಡಿ, ಎಷ್ಟು ಬೇಕಾದ್ರೂ ಹೊಡಿ. ನಿನ್ನ ಹಡಿಬೇಕಾದ್ರೆ ತಡ್ಕೊಂಡು ನೋಗಿದ್ದ ಇದೇನು ಹೆಚ್ಚಲ್ಲ ಕಣೋ. ಹೊಡಿ ಹೊಡಿಯೋ. ನೀನೆಷ್ಟೇ ಹೊಡೆದ್ರು ನನ್ನ ಉಸಿರು ಬಿಡ್ತೀನಿ ವಿನಃ ಅವ್ರೆಲ್ಲಿದ್ದಾರೆ ಅಂತ ಮಾತ್ರ ಹೇಳಲ್ಲ. ಹೌದು, ನಾನ್ ನಿನ್ನ ಬಾಯಿ ಬಿಡ್ಸಕ್ಕಾಗಲ್ಲ, ಯಾಕಂದ್ರೆ ನೀನ್ ನನ್ನ ತಾಯಿ. ಆದ್ರೆ ಪೊಲೀಸ್ನವರಿಗೆ ನೀನು ಕೇವಲ ಒಂದು ಹೆಣ್ಣು. ಅವರು ನಿನ್ನ ಮೈ ಮೇಲೆ ಬಿಡಿಸೋ ಚಿತ್ರ ವಿಚಿತ್ರ ಮಚ್ಚೆಗಾದ್ರೂ ನೀನು ಬಾಯಿ ಬಿಡ್ಲೇಬೇಕು. ಅವ್ರನ್ನೇ ಕರ್ಕೊ ಬರ್ತೀನಿ. ಕಮ್ ಆನ್ ಗ್ರ್ಯಾಂಡ್ ಪಾ. ವಿನಯ್, ನಿಂತ್ಕೊಪ್ಪ. ನಿನ್ನ ಹೆತ್ತ ತಪ್ಪಿಗೆ ನನ್ಗೊಂದು ಅವಕಾಶ ಕೊಡ್ತೀಯಪ್ಪ. ಆಮೇಲೆ ಸಿಗುತ್ತೋ ಇಲ್ವೋ? ಏನದು? ಈ ಕಡೆ ತಿರ್ಕೊ. ಅಶ್ವಿನಿ, ನೀವು ಸೂಳೆ ಮಕ್ಕಳಲ್ವೋ? ನಿಜವಾದ ಸೂಳೆರು, ಬ್ಯೂರೋಕ್ರಾಟ್ ಬಿಚಸ್. ಈಗ ಹೋಗಿ ಯಾರನ್ನ ಬೇಕಾದ್ರೂ ಕರ್ಕೊಂಡು ಬನ್ನಿ. ಗೆಟ್ ಲಾಸ್ಟ್. ನಾನು ಆವತ್ತೇ ಹೇಳ್ದೆ ನಿನ್ ತಂದೆ ಒಂದು ವಿಷ ಸರ್ಪ ಅಂತ. ನೀನ್ ನನ್ನ ಮಾತು ಕೇಳಲಿಲ್ಲ. ಆದ್ರೆ ಇವತ್ತು ತನ್ನ ವಿಷನ ಕುಡಿಸಿ ಹೆತ್ತ ತಾಯಿನೇ ಕಚ್ಚೋ ಘಟ ಸರ್ಪನ ತಯಾರು ಮಾಡಿದ್ದಾನೆ. ನೀನ್ ನೋಡಿದ್ರೆ ಪ್ರಾಣ ಹಿಂಡೋನ್ ಪ್ರಾಣ ಭಿಕ್ಷೆ ಕೇಳಿದೆ. ಅವತ್ತೇನೋ ಕೇಳಿದೆ, ಆದ್ರೆ ಇವತ್ತು ಕೊಂದು ಹಾಕಿ. ನಾನ್ ಬೇಡ ನನ್ನ. ಅಯ್ಯೋ, ಮೈ ಸುಡ್ತಾ ಇದೆಯಲ್ಲ. ಆರಕ್ಕೆ ಮುಂಚೆ ದೀಪ ಪ್ರಕಾಶವಾಗಿ ಬೆಳಗುತ್ತಲ್ಲ, ಹಾಗೆ ಮೈ ತಣ್ಣಗಾಗಕ್ ಮುಂಚೆ ಸುಡ್ತಾ ಇದೆ. Sorry. Lift me up. Anthony, Joanna. ನಾನ್ ಸಾಯೋವರೆಗೂ ಕೋಲೂರಲ್ಲ. ನನ್ನ ಮಗಳ ಹೆಗಲೇ ನನಗೆ ಊರ್ ಕೋಲಂತಲ್ಲ ಕನಸು ಕಾಣ್ತಿದ್ದೆ. ಕೊನೆಗೂ ಕೋಲೂರು ಸ್ಥಿತಿ ನನಗ್ ಬಂತಲ್ಲ. ಇದು ಯಾವಾಗ ಕೈ ಕೊಡುತ್ತೋ, ನನ್ನ ಗುರಿ ನಾನು ಮುಟ್ತೀನೋ ಇಲ್ವೋ? ಯಾಕೆ ಹಾಗಂತೀರ? ನಾನಿನ್ನೂ ಜೀವಂತವಾಗಿ ಇದ್ದೀನಲ್ಲ. ನಿಮ್ ಗುರಿ ಮುಟ್ಟಕ್ಕೆ ನಾನ್ ಸಹಾಯ ಮಾಡ್ತೀನಿ. ಆ ಅನ್ಯಾಯದ ಹುಳುಗಳನ್ನ ನಿಮ್ ಬದಲು ನಾನ್ ಸಾಯಿಸ್ತೀನಿ. ಬೇಡ ಅಶ್ವಿನಿ, ಬೇಡ. ನಿನ್ನ ಕೈನೂ ರಕ್ತದ ಮಳೆಯಲ್ಲದ್ದು ಬೇಡ. ನಿನ್ನ ಕೈ ನನಗೆ ಬೇಕು ಅಶ್ವಿನಿ. ಅಟ್ಲೀಸ್ಟ್ ನನ್ನ ಸಮಾಧಿ ಮೇಲೆ ಒಂದು ಹೂ ಇಡಕ್ಕಾದ್ರು. ಆಂಥನಿ, ಯಾಕೆ ಕೆಟ್ಟದನ್ನೆಲ್ಲ ಮಾತಾಡ್ತೀರಾ? I don't know why. For the first time in my life, I'm feeling very weak. ಯಾಕೆಂದ್ರೆ ನಿಮಗ್ ಮೈ ಹುಷಾರಿಲ್ಲ.
ಅದಕ್ಕೆ ಹಾಗನ್ಸುತ್ತೆ. ಬನ್ನಿ ಮೆತ್ತಿಗೆ. ವಾಟ್? ಅಮೆರಿಕಾಗ? ಎಸ್, ದೇರ್ ಇಸ್ ನೋ ಅದರ್ ಗೋ ಮೈ ಬಾಯ್. ನಮಗೆದುರಾಗಿ ನಿಮ್ಮ ಅಮ್ಮನೇ ನಿಂತ ಮೇಲೆ ನಾವೇನು ಮಾಡಕ್ ಸಾಧ್ಯ ಇಲ್ಲ. ಜಸ್ಟ್ ಎಸ್ಕೇಪ್. ನಾಳೆ ನಿನ್ನನ್ನ ವಿಕ್ಕಿನ ಅಮೆರಿಕ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಆಂಟನಿ, ಏನಾಯ್ತು? ಏನಾಯ್ತು ಆಂಟನಿ? ರಾಕ್ಷಸರು ಇನ್ನೂ ಬದುಕಿದ್ದಾರೆ. ಅವ್ರು ಬದುಕಿರಕ್ಕೆ ಯಾವ ಹಕ್ಕು ಇಲ್ಲ. ಐ ಮಸ್ಟ್ ಕಿಲ್ ದೆಮ್. I must kill them! I must kill them! Leave me! They are flying away! ಆಂಟನಿ, ಅವ್ರು ಹೋಗ್ತಿರೋದು ನಾಳೆ ಆಂಟನಿ. ನಾಳೆ ನೀನು ನಿನ್ ಮನೆಗೆ ಹೋಗಲ್ವಾ? ಮನೆ ಮನೇಲಿ ಏನಿದೆ ಅಂತ ಹೋಗ್ಲಿ. ನನ್ನವ್ರು ಯಾರಿದ್ದಾರಲ್ಲಿ? ಅಶೋ, ನನ್ನಿಂದಾಗಿ ನೀನ್ ತುಂಬಾ ನೋವು ಅನುಭವಿಸ್ಬಿಟ್ಟೆ ಅಲ್ಲ? ನಿಮ್ಮಿಂದಾಗಲ್ಲ, ನೀವೆಲ್ದೆ. ಕರ್ತವ್ಯಕ್ಕೋಸ್ಕರ ನಾನು ನಿನ್ನನ್ನು ದೂರ ಮಾಡಿದ್ದಕ್ಕೆ ನಾನು ಕೆಟ್ಟವನು, ನನ್ನನ್ನು ದ್ವೇಷಿಸ್ಬೇಕು ಅಂತ ನಿನಗೆ ಯಾವತ್ತೂ ಅನ್ನಿಸ್ಲಿಲ್ವಾ? ನೀವು ನನ್ನಲ್ಲಿ ಬಿಟ್ಟು ಹೋದ ಪ್ರೀತಿ ಬತ್ತು ಹೋಗಿದ್ರೆ ದ್ವೇಷಿಸಬಹುದಾಗಿತ್ತು. ಆದ್ರೆ ನಿಮ್ ಪ್ರೀತಿ ನನ್ನ ಹಣೆಯಲ್ಲಿರೋ ಕುಂಕುಮದ ಹಾಗೆ ಶಾಶ್ವತವಾಗಿ ನನ್ನಲ್ಲೇ ಇದ್ದು ಬಿಡ್ತು. ನೀವು ಕೈ ಬಿಟ್ಟಾಗಲೂ ಇತ್ತು, ಅವ್ರ ಕೈ ಕೊಟ್ಟಾಗಲೂ ಇತ್ತು, ಈಗಲೂ ಹಾಗೆ ಇದೆ. ಆದರೆ ಇದನ್ನು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ, ಇದಕ್ಕೊಂದು ಅರ್ಥ ಕೊಡ್ಲಿಲ್ಲ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಯಾರು ಬರೋದಿಲ್ಲ. Stop the car! Round off! Yes, sir! Block the road! Yes, sir! ಯಾರು ಕೆಳಗಡೆ ಇರಬೇಡಿ, ಗ್ಲಾಸ್ ಕ್ಲೋಸ್ ಮಾಡ್ಕೊಳ್ಳಿ. Come on, quick, hurry up! Stop the car! Come on! Yes, sir! Come on, get on. Come out. ಯಾರು ನೀನು? Car racer Vikram. Huh? What the hell is going on here? ನಿಲ್ಸ ಸಿಗ್ನಲ್ ಕೊಟ್ರೆ ಯಾಕೆ ನಿಲ್ಲಿಸಲಿಲ್ಲ? ಯಾಕೆ ಅಸ್ತ ಓಡಿಸ್ತಿದ್ಯಾ? What do you mean? ನಾನು ರೇಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಂಥ ಹೈವೇಲ್ ಸ್ಪೀಡ್ ಆಗಿ ಓಡಿಸ್ತೆ ನಿಮ್ ಸ್ಟೇಷನ್ ಗಲ್ಲಿಲ್ಲ ಓಡಿಸಕ್ಕಾಗುತ್ತೆ? ಸುಮ್ಮನೆ ಭಾಷಣ ಹೊಡಿಬೇಡಿ, ಹೋಗಿ. Come on. ಅರೆ ಇವನ ನಿಜ ಹೇಳಿದ್ರೆ ಭಾಷಣ ಅಂತಾನೆ. ಅದಕ್ಕೆ ಅಲ್ವಾ ಹೇಳೋದು ಈಗಿನ ಕಾಲದಲ್ಲಿ ಇದಕ್ಕಿರೋ ಬೆಲೆ ಇದಕ್ಕಿಲ್ಲ ಅಂತ.
ನೋ ಐ ಕಾಂಟ್ ಟಾಲರೇಟ್ ದಿಸ್ ಎನಿಮೋರ್. ಹಾಗೆ ಘೋರವಾಗಿ ಸಾಯೋ ಬದಲು ಇಟ್ಸ್ ಬೆಟರ್ ಟು ಕನ್ಫೆಸ್ ಇನ್ ಪಬ್ಲಿಕ್. ಕಮಿಷನರ್, ಇನ್ನೊಂದ್ಸಾರಿ ಕನ್ಫೆಸ್ ಅಂದ್ರೆ ನಿನ್ನ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ಡೋಂಟ್ ವರಿ ವಿಜಯ್, ಡೋಂಟ್ ವರಿ. ಅಮೆರಿಕ ಕೈಗೆಟಕದಿದ್ರೆ ಏನಾಯ್ತು, ಅದನ್ನ ಇಲ್ಲೇ ಸೃಷ್ಟಿ ಮಾಡೋದು ನನ್ನ ಪಾಲಿಸಿ. ನೀವು ಯಾವ ಪಾಲಿಸಿ ಮಾಡಿದ್ರು ನಿಮ್ ಮಗನ್ ಲೈಫ್ ನ ಇನ್ಶೂರ್ ಮಾಡೋಕ್ ಆಗೋಲ್ಲ. ಯಾಕಾಗೋಲ್ಲ ರೀ? ಇವನ್ನ ನೇರವಾಗಿ ಜೈಲಿಗೆ ಕಳಿಸಿದ್ರೆ? ಎಸ್ ಮೈ ಸನ್, ನೀನು ಅಂಡರ್ ಟ್ರಯಲ್ ಆಗಿ ಜೈಲ್ ಸೇರ್ತೀಯ. ಅದು ನನ್ನ ಮಗನಾಗಲ್ಲ, ಕೊಲೆ ಕೇಸ್ನಲ್ಲೂ ಅಲ್ಲ. ಮತ್ತೆ ಹೊಟ್ಟೆಗಿಲ್ದ ಕದ್ದ ಒಬ್ಬ ಅನಾಥ ಕೈದಿಯಾಗಿ ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕೋರು ಇವರು. ಆ ಅಂತೋಣಿ ಜೈಲೊಳಕ್ ಬರದೆ ಹೊರಗೆ ಅವನ ಸಾಯಿಸೋ ಜವಾಬ್ದಾರಿ ನಂದು. ಅವನ ಸತ್ತ ಮೇಲೆ ನೀನು ಹೊರಗೆ, ಅವನು ಸಮಾಧಿ ಒಳಗೆ. ಹೇಗಿದೆ ನನ್ನ ಲೈಫ್ ಇನ್ಶೂರೆನ್ಸ್ ಪಾಲಿಸಿ? ಓ ಗಾಡ್, ಈ ಐಡಿಯಾ ಮೊದಲೇ ನನಗೆ ಯಾಕೆ ಹೊಳಿಲಿಲ್ಲ? ಛೇ, ನಿಮ್ಮಂಥ ಸಾಮಾನ್ಯ ಜನಕ್ಕೆಲ್ಲ ಅದೆಲ್ಲ ಹೊಳೆಯಲ್ಲ ರೀ. ಅದೇನಿದ್ರು ನಮ್ಮ ಹೈಕಮಾಂಡ್ ಟ್ರಿಕ್ಸ್. ತಲೆ ಹೋಗೋ ಸಮಯಕ್ಕೆ ತಲೆ ಹೊಳೆಯೋದು. ಕ್ಲೈಮ್ಯಾಕ್ಸ್ ಆಯ್ತೆ. ವಾಟ್? ಜೈಲ್ಗ? ಎಸ್, ಜೈಲಿನ ಕೋಟೆಲಿ ಭದ್ರವಾಗಿದ್ದಾನೆ. ನೀನು ಪೊಲೀಸ್ನವ್ರ ಹತ್ರ ಸುಳಿಯೋ ಹಾಗೂ ಇಲ್ಲ, ಜೈಲಿನೊಳಗೆ ನುಸುಳೋ ಹಾಗೂ ಇಲ್ಲ. ಇನ್ನು ನೀನು ಸತ್ತ ಮೇಲೆ ಅವನ ಆಚೆ ಬರೋದು. ಹೇಗೆ? ಆಚೆ ಬರೋದಂತೂ ನಿಜ, ಆದ್ರೆ ಅವನಲ್ಲ, ಅವನ ಹೆಣ. ಜ್ಞಾಪಕ ಇಟ್ಕೋ. ನಿನ್ನ ಆಸೆ ಒಂದು ಕೈಗೂಡಲ್ಲ ಆಂಟೋನಿ. ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಅಧಿಕಾರದಲ್ಲಿರೋರನ್ನಾಗ್ಲಿ ಕಾನೂನು ಇರೋರನ್ನಾಗ್ಲಿ ಯಾವತ್ತೂ ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಇದು ಬ್ರಹ್ಮಲಿಖಿತ. ಮಿಸ್ಟರ್ ಶಂಕರಾನಂದ್, ನೀನ್ ಹೇಳ್ತಿರೋ ತಪ್ಪನ್ನು ತಿದ್ದೋದು ಎಲ್ಲಾ ನಾಗರಿಕರ ಕರ್ತವ್ಯ. ಅದನ್ನೇ ನಾನು ಮಾಡ್ತೀನಿ.
ಕಳಿಸು. ಒಳ್ಳೆ ಮಾತಿಂದ ಹೇಳ್ತೀನಿ, ಬಿಟ್ಬಿಡು. ಇಲ್ಲ ಹೊರನ್ನ ಶೂಟ್ ಮಾಡ್ಬಿಡ್ತೀನಿ. ಆಂಟೋನಿ, ಆಂಟೋನಿ, ಒಳ್ಳೆ ಮಾತಿಂದ ಆಂಟೋನಿ, ಆಂಟೋನಿ, ಅವನ್ ಬಿಟ್ಬಿಡು. ಆಂಟೋನಿ, 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 ಅವನ್ ಬಿಟ್ಬಿಡು. ಆಂಟೋನಿ, ತಡರಾಗು. ಹೀಗೆ ನ್ಯಾಯ, ನೀತಿ, ಕಾನೂನು ಕಟ್ಟಳೆಗಳ ಗೋಡೆನ ಉಲ್ಲಂಘಿಸಿ ಈ ದೇಶದ ಸತ್ಪ್ರಜೆಗಳಾಗಿ ಬಾಳ್ತಿದ್ದ ಮುತ್ತು ರತ್ನಗಳಂತಹ ಯುವಕರನ್ನ ಕ್ರೂರವಾಗಿ ಕೊಲೆಗೈದು ಆರೋಪಿ ಸ್ಥಾನದಲ್ಲಿ ನಿಂತಿರೋ ಅಂಥೋನಿಗೆ ಸ್ವಚ್ಛಂದವಾದ ನಮ್ಮ ಸಮಾಜದಲ್ಲಿ ಬದುಕುವ ಹಕ್ಕಾಗ್ಲಿ ಅರ್ಹತೆ ಆಗ್ಲಿ ಖಂಡಿತ ಇಲ್ಲ. ಇವನಿಗೆ ಮರಣದಂಡನೆ ವಿಧಿಸಬೇಕು. ನಿಮ್ಮ ಹಗ್ಗಕ್ಕೆ ನಾನು ಉಸಿರನ್ನು ಕೊಡಲ್ಲ. Spare the rope for the real criminals who are hiding behind the iron curtains of power, politics and law. ಒಂದು ಮುಷ್ಟಿಯಲ್ಲಿ ಕಾನೂನು, ಇನ್ನೊಂದು ಮುಷ್ಟಿಯಲ್ಲಿ ಚಾಕು ಚೂರಿ ಹಿಡಿದು ಅಧಿಕಾರ ಚಲಾಯಿಸ್ತಾ ನಿಮಿಷಕ್ಕೂ ಸಾಮಾನ್ಯ ಜನಗಳನ್ನ ಶೋಷಣೆ ಮಾಡ್ತಾ
ಮುಗ್ಧ ಜನರನ್ನ ಹಗಲಲ್ಲೇ ಕೊಂದು ಕಾನೂನು ಕಣ್ಣಿಗೆ ಮಣ್ಣೆರ್ಚಿ ರಸ್ತೆಯಲ್ಲಿ ಎದೆ ತಟ್ಕೊಂಡು ತಿರುಗಾಡ್ತಿರೋ ಗೋಮುಖ ವ್ಯಾಕರಣಗಳಂತ ಮಕ್ಕಳನ್ನ ಬೆಳೆಸ್ತಿರೋ ತಂದೆ ತಾಯಿಗಳನ್ನ ನಿಮ್ಮ ಹಗ್ಗದಲ್ಲಿ ನೇಣಾಕ್ಯೋರ್ ಆನರ್. ಮಿಸ್ಟರ್ ಆಂಥೋನಿ, ಎಸ್ ಯೋರ್ ಆನರ್, ಎಸ್. ನೀವು ನನಗೆ ಏನೇ ಶಿಕ್ಷೆ ಕೊಟ್ರು, ನನ್ನನ್ನೆಲ್ಲೇ ಹೊತ್ತಾಕಿದ್ರು, ನಾನಲ್ಲಿರೋನಲ್ಲ, ಆಚೆ ಬರೋನು. ಮೈ ಡ್ಯೂಟಿ ಇಸ್ ನಾಟ್ ಅಟ್ ಫಿನಿಶ್ಡ್. ನಿಮ್ಮ ಕಾನೂನೇ ಶಿಕ್ಷೆ ವಿಧಿಸದೆ ಬಿಟ್ಟಿರೋ ಕದಿಮರಿಗೆ ಶಿಕ್ಷೆ ವಿಧಿಸೋದೆ ನನ್ನ ಕರ್ತವ್ಯ. ದೇ ಹ್ಯಾವ್ ನೋ ರೈಟ್ ಟು ರೂಲ್ ಅಸ್ ಅಂಡ್ ದೇ ಹ್ಯಾವ್ ನೋ ರೈಟ್ ಟು ಲಿವ್. ಸಾಯ್ಬೇಕಾಗಿರೋದು ನಿನ್ನಂತೋರೋ ಮುದಿಯ, ನನ್ನಂತೋರಲ್ಲ. ನಾನು ಇಲ್ಲಿಗೆ ಬಂದು ನಿನ್ನ ಕೊಂದಿಲ್ಲ, ಮನೇಲೆ ಇದ್ದೆ ಅನ್ನೋಕೆ ಸಾಕಷ್ಟು ಸಾಕ್ಷ್ಯನ ಸೃಷ್ಟಿ ಮಾಡೇ ಇಲ್ಲಿಗೆ ಬಂದಿದ್ದೀನಿ. ಕಾನೂನು ಇರೋದು ನಮ್ಮಂತೋರ್ನ ಕಾಪಾಡೋಕೆ ಕಣಲೇ.